ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ನಾವು ಎಷ್ಟೋ ಬಾರಿ ಸವಾಲಿನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಅದು ನಮ್ಮ ಕೆಲಸದ ವಿಚಾರಗಳಾಗಿರಬಹುದು, ಓದಿನ ವಿಚಾರದಲ್ಲಾಗಿರಬಹುದು, ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಾಗಿರಬಹುದು. ಅನೇಕ ವೇಳೆ ನಮ್ಮ ಸ್ನೇಹಿತರು, ನಮ್ಮ ಜೊತೆಗಿರುವವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಕೆಲವು ಸಮಯ ನಮ್ಮ ಸಂಗಡಿಗರಿಂದಲೇ ನಾವು ಟ್ರೋಲ್ಗೆ ಒಳಗಾಗಬೇಕಾಗತ್ತೆ. ಕೆಲವರು ನಮ್ಮ ಪರಿಸ್ಥಿತಿಯನ್ನರಿತು ನೆಗೆಟಿವ್ ಕಮೆಂಟ್ಸ್ ಮಾಡೋದನ್ನ ನಾವು ಕೇಳಿರ್ತೇವೆ. ನೀವುಗಳು ಸಹ ಬಹುಶಃ ನಿಮ್ಮ ಬಗ್ಗೆ ಯಾವುದೋ ಒಂದು ಹಂತದಲ್ಲಿ ನಕಾರಾತ್ಮಕ ಹೇಳಿಕೆಗಳನ್ನ ಕೇಳಿರಬಹುದು. ನೆಗೆಟಿವ್ ಕಮೆಂಟ್ಸ್ಗಳನ್ನ ಕೇಳುವುದು ತುಂಬಾ ದುಃಖಕರವಾಗಿರುತ್ತದೆ. ಅದರಲ್ಲೂ ನೀವುಗಳು ಸಂವೇದನಾಶೀಲರಾಗಿದ್ದರೆ ಆ ಕಮೆಂಟ್ಸ್ಗಳು ನಿಮ್ಮಿಡೀ ದಿನವನ್ನ ಹಾಳು ಮಾಡುತ್ತವೆ. ನಕಾರಾತ್ಮಕ ಹೇಳಿಕೆಗಳು ದುರ್ಬಲರನ್ನ ಖಿನ್ನತೆಗೆ ದೂಡುವ ಸಾಧ್ಯತೆಯೂ ಇರುತ್ತದೆ. ನಮ್ಮ ಆತ್ಮಸ್ಥೈರ್ಯ ಹಾಗೂ ನಂಬಿಕೆಯನ್ನು ಅನುಮಾನಿಸುವ ಸಾಧ್ಯತೆ ಇರುತ್ತದೆ. ಆ ರೀತಿಯ ನೆಗೆಟಿವ್ ಕಮೆಂಟ್ಸ್ಗಳಿಂದ ಹೊರಬರಬೇಕಾದುದು ಅನಿವಾರ್ಯ. ಹಾಗಾದರೆ ನಾವುಗಳು ಆ ನೆಗೆಟಿವ್ ಕಮೆಂಟ್ಸ್ಗಳಿಂದ ಹೊರಬರೋದು ಹೇಗೆ ಮತ್ತು ಅದರಿಂದಾಗುವ ಖಿನ್ನತೆಗಳಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳೋದು ಹೇಗೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮಿತ್ರರೇ, ನಮಗೆಲ್ಲ ಆಟೋಮೊಬೈಲ್ ದೈತ್ಯ ಕಂಪನಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಬಗ್ಗೆ ತಿಳಿದೇ ಇದೆ. ಇಲ್ಲದಿದ್ರೆ M&M SUVಗಳಾದ ಸ್ಕಾರ್ಪಿಯೋ ಮತ್ತು ಇದೀಗ ಭಾರತೀಯ ರಸ್ತೆಗಳ ರಾಜನಂತಿರೋ ಮಹೀಂದ್ರಾ ಥಾರ್ಗಳನ್ನ ನಾವೆಲ್ಲ ಪ್ರತಿದಿನ ನೋಡಿರ್ತೀವಿ. ಜೊತೆಗೆ ಇದೀಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಉದ್ಯಮದಲ್ಲೂ M&M ತನ್ನ ಛಾಪು ಮೂಡಿಸುತ್ತಿದೆ. ಅಂತಹ ದೈತ್ಯ ಆಟೋಮೊಬೈಲ್ ಕಂಪನಿಯ ಚೇರ್ಮನ್ ಆನಂದ್ ಮಹೀಂದ್ರಾ ತಮಗೆ ಬಂದ ನೆಗೆಟಿವ್ ಕಮೆಂಟ್ಸ್ಗೆ ಸ್ವತಃ ತಾವೇ ನೀಡಿರುವ ಉತ್ತರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಶಾಂತ್ ಮೆಹ್ತಾ ಅನ್ನೋ ವ್ಯಕ್ತಿ ಮಹೀಂದ್ರಾ ಕಾರುಗಳ ಡಿಸೈನ್, ಸರ್ವಿಸ್, ಉದ್ಯೋಗಿಗಳ ನಡವಳಿಕೆಯ ಕುರಿತು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಮೊದಲು ನಿಮ್ಮ ಕಾರುಗಳಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಿ, ಸ್ಪೇರ್ ಪಾರ್ಟ್ಸ್ ಸಮಸ್ಯೆಯನ್ನು ಬಗೆಹರಿಸಿ. ನಿಮ್ಮ ಡಿಸೈನ್ ತೀರಾ ಕೆಟ್ಟದಾಗಿದೆ, ನಿಮ್ಮ ಟೇಸ್ಟ್ ಕೂಡ ಇಷ್ಟು ಕೆಟ್ಟದಾಗಿದೆಯಾ, ಅತಿ ಕೆಟ್ಟ ಕಾರುಗಳನ್ನು ನಿರ್ಮಾಣ ಮಾಡುತ್ತಿದ್ದೀರಿ ಎಂಬಿತ್ಯಾದಿ ತೀರಾ ಕೆಟ್ಟದಾಗಿ ಮಹೀಂದ್ರಾ ಕಾರುಗಳನ್ನು ಟೀಕಿಸಿದ್ದಾನೆ. ಮಹೀಂದ್ರಾ ಆಗಸದೆತ್ತರದ ಕನಸುಗಳನ್ನ, ಯೋಜನೆಗಳನ್ನ ಘೋಷಿಸುವ ಮೊದಲು ನಿಮ್ಮ ಕಾರಿನಲ್ಲಿರುವ ಸಮಸ್ಯೆ, ಸರ್ವಿಸ್ ಸೆಂಟರ್, ಉದ್ಯೋಗಿಗಳ ನಡವಳಿಕೆ ಸೇರಿದಂತೆ ಕೆಳಮಟ್ಟದಲ್ಲಿನ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳಿ ಎಂದು ಟ್ವೀಟ್ ಮಾಡಿ ಮಹೀಂದ್ರಾ ಕಂಪನಿಯನ್ನ ಜರಿದಿದ್ದಾನೆ. ಗೆಳೆಯರೇ, ಇದೇ ರೀತಿಯ ಅನುಭವ ನಮಗೂ ಸಾಕಷ್ಟು ಸಂದರ್ಭಗಳಲ್ಲಾಗಿರುತ್ತದೆ. ನಮ್ಮ ಕನಸುಗಳಿಗೂ ಕೊಕ್ಕೆ ಹಾಕಿ ಎಳೆಯುವವರನ್ನ ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಇನ್ನು ಮುಂದುವರೆದು ಆತ ಮಹೀಂದ್ರಾ ಕಾರುಗಳ ವಿನ್ಯಾಸ ಕುರಿತು ನಾನು ಮಾತನಾಡೋದಿಲ್ಲ. ಮಹೀಂದ್ರಾ ಕಾರುಗಳು ಹ್ಯುಂಡೈ ಕಾರುಗಳ ಹತ್ತಿರಕ್ಕೂ ಬರೋದಿಲ್ಲ. ನಿಮ್ಮ ಕಾರುಗಳ ಡಿಸೈನ್ ತೀರಾ ಕೆಟ್ಟದಾಗಿದ್ದು ಭ್ರಮ ನಿರಸನ ತರುತ್ತಿದೆ ಎಂದು ಮಹೀಂದ್ರಾವನ್ನ ಜರಿದಿದ್ದಾನೆ. ಇದೇ ರೀತಿಯ ಅನುಭವ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೂ ಸಾಕಷ್ಟು ಆಗಿರುತ್ತದೆ. ಅದು ಯಾರನ್ನೋ ಹೋಲಿಕೆ ಮಾಡಿ ಅವನು ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ಇದೆಯಾ, ಏನು ಬರಲ್ಲ ಅನ್ನೋದು, ಅಥವಾ ಅವನು ನೋಡು ಎಷ್ಟು ಒಳ್ಳೆ ಕೆಲಸದಲ್ಲಿದ್ದಾನೆ, ನಿನಗೆ ಮಾಡೋದಕ್ಕೆ ಒಂದು ಕೆಲಸನೂ ಇಲ್ಲ ಅಂತ ಹೇಳಿ ನಮ್ಮನ್ನ ಜರಿಯೋದು, ಇದೆಲ್ಲ ನಾವುಗಳು ಅನುಭವಿಸ್ತಾ ಇರೋ ಸಂಗತಿ. ಬಹುಶಃ ಆನಂದ್ ಮಹೀಂದ್ರರ ಸ್ಥಾನದಲ್ಲಿ ನಾವುಗಳೇನಾದ್ರೂ ಇದ್ದಿದ್ರೆ ಖಂಡಿತ ನಮ್ಮ ಪಿತ್ತ ನತ್ತಿಗೇರಿರೋದೋ ಏನೋ. ಆದರೆ ಸುಶಾಂತ್ ಮೆಹ್ತಾ ಟೀಕೆಯನ್ನ ತಾಳ್ಮೆಯಿಂದ ಓದಿದ ಆನಂದ್ ಮಹೀಂದ್ರಾ ಅದನ್ನ ನಿರ್ಲಕ್ಷಿಸಿಲ್ಲ. ಅಷ್ಟೇ ತಾಳ್ಮೆಯಿಂದ, ಜಾಣ್ಮೆಯಿಂದ ಉತ್ತರಿಸಿದ್ದಾರೆ. ಅವರು ಆ ಹೇಳಿಕೆಯನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಪ್ರತಿಕ್ರಿಯಿಸಿದ್ದಾರೆ. ಸುಶಾಂತ್, ನೀವು ಹೇಳಿದ್ದು ಮಹೀಂದ್ರಾ ಕಂಪನಿ ಸಾಕಷ್ಟು ದೂರ ಕ್ರಮಿಸಬೇಕಿದೆ, ಆದರೆ ಶೂನ್ಯದಿಂದ ಇಲ್ಲಿವರೆಗೆ ಪರಿಗಣಿಸಿ. 1991ರಲ್ಲಿ ನಾನು ಮಹೀಂದ್ರಾ ಸೇರಿಕೊಂಡಾಗ ಮಾರುಕಟ್ಟೆ ಆಗಷ್ಟೇ ತೆರೆದುಕೊಳ್ಳುತ್ತಿತ್ತು. ವಿದೇಶಿ ಕಾರುಗಳ ಪೈಪೋಟಿ ನಡುವೆ ಮಹೀಂದ್ರಾ ಕಾರು ಉದ್ಯಮಕ್ಕೆ ಪಾದಾರ್ಪಣೆ ಮಾಡಿದಾಗ ಅನೇಕರು ವ್ಯಂಗ್ಯವಾಡಿದ್ದರು. ನೀವು ಕಾರು ಉದ್ಯಮದಿಂದಲೇ ಹಿಂದೆ ಸರಿಯುವುದು ಒಳ್ಳೆಯದೆಂದು ಕಿವಿಮಾತು ಹೇಳಿದ್ದರು. ಆದರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಮುಂದೆ ಸಾಗಿದ್ದೇವೆ.
3 ದಶಕಗಳ ಬಳಿಕವೂ ನಾವು ವಿದೇಶಿ ಕಾರುಗಳಿಗೆ ಪೈಪೋಟಿ ನೀಡ್ತಿದ್ದೇವೆ. ನಿಮ್ಮ ಕಠಿಣ ಶಬ್ದದ ಮಾತುಗಳು, ಟೀಕೆಗಳು ನಮ್ಮನ್ನ ಮತ್ತಷ್ಟು ಕೆಲಸ ಮಾಡುವಂತೆ ಮಾಡಿದೆ. ನಾವು ಸಾಕಷ್ಟು ದೂರ ಕ್ರಮಿಸಬೇಕಿದೆ. ಪ್ರತಿದಿನ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುತ್ತಿದ್ದೇವೆ, ನಮ್ಮನ್ನ ನಾವು ಅಭಿವೃದ್ಧಿ ಪಡಿಸುತ್ತಿದ್ದೇವೆ. ಧನ್ಯವಾದ ಎಂದು ಆನಂದ್ ಮಹೀಂದ್ರ ಉತ್ತರಿಸಿದ್ದಾರೆ. ಮಿತ್ರರೇ, ಇದು ಆಟೋ ದಿಗ್ಗಜ ಆನಂದ್ ಮಹೀಂದ್ರ ತಮಗೆ ಬಂದ ಟೀಕೆಯನ್ನ ಅವರು ತೆಗೆದುಕೊಂಡಿರುವ ರೀತಿ. ನಾವುಗಳು ಸಹ ನಮ್ಮ ಬಗ್ಗೆ ಬರುವ ನೆಗೆಟಿವ್ ಕಮೆಂಟ್ಸ್ಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಾವುಗಳು ಕಾರ್ಯೋನ್ಮುಖರಾಗಬೇಕು. ನಾವುಗಳು ಸಹ ನಕಾರಾತ್ಮಕ ಕಮೆಂಟ್ಸ್ಗಳಿಂದ ಹೇಗೆ ಹೊರಬರಬೇಕೆಂಬುದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದೇ ಹೇಳಿಕೆಗಳಿಗೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಬೇಕು. ಯಾವುದೇ ಸಂದರ್ಭದಲ್ಲಿ ನಕಾರಾತ್ಮಕ ಹೇಳಿಕೆಗಳಿಗೆ ಕೋಪದಿಂದ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ. ಕೋಪದಿಂದಾಗುವ ಅನರ್ಥಗಳೇ ಹೆಚ್ಚು. ನೀವು ದುಃಖಿತರಾಗಿರುವುದನ್ನ ಅಥವಾ ನೋಯುತ್ತಿರುವುದನ್ನು ಯಾರು ನೋಡಲು ಬಿಡಬೇಡಿ. ಇದರಿಂದ ನಿಂದಕರಿಗೆ ಇಂಧನ ದೊರೆತಂತಾಗಬಹುದು. ಇದರಿಂದ ಇನ್ನೂ ಹೆಚ್ಚು ನೆಗೆಟಿವ್ ಕಮೆಂಟ್ಸ್ಗಳನ್ನು ಮಾಡುವ ಸಾಧ್ಯತೆ ಇರುತ್ತದೆ. ಕೆಲವೊಮ್ಮೆ ತೆಗಳಿಕೆಗಳನ್ನು ನಿರ್ಲಕ್ಷಿಸುವುದು ಉತ್ತಮ ಮಾರ್ಗವಾಗಿರುತ್ತದೆ. ನಿಂದಕರ ನಿಂದನೆಯನ್ನು ನಿಜವೆಂದು ಒಪ್ಪಿಕೊಳ್ಳಬೇಕಾಗಿಲ್ಲ. ಅವಮಾನಿಸಿದವರ ಎದುರು ತೋರುವ ಒಂದು ಸಣ್ಣ ಮುಗುಳ್ನಗು ಮುಂದಿನ ಅನರ್ಥವನ್ನ ಕಡಿಮೆ ಮಾಡಬಹುದು. ನಮ್ಮನ್ನ ಅವಮಾನಿಸಿದವರನ್ನ ಅವಮಾನಿಸುವುದರಿಂದ ಒಂದು ಕ್ಷಣಕ್ಕೆ ಗೆಲುವಾಯಿತೆಂದು ಭಾವಿಸಬಹುದು, ಆದರೆ ಆ ಗೆಲುವು ಶಾಶ್ವತವಾದ ಗೆಲುವಲ್ಲ. ನಕಾರಾತ್ಮಕ ಹೇಳಿಕೆಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದಿರುವುದು ಉತ್ತಮ. ನಿಂದಕರು ನಮ್ಮ ಜೀವನವನ್ನ ವ್ಯಾಖ್ಯಾನಿಸುವುದಿಲ್ಲ, ಜೊತೆಗೆ ಅವರು ನಮ್ಮ ಜೀವನವನ್ನ ರೂಪಿಸುವುದೂ ಇಲ್ಲ. ನಮ್ಮ ಜೀವನವನ್ನ ರೂಪಿಸಿಕೊಳ್ಳುವವರು ನಾವೇ. ಹಾಗಾಗಿ ಹುರುಳಿಲ್ಲದ ಟೀಕೆಗಳನ್ನು ನಿರ್ಲಕ್ಷಿಸುವುದು ಉತ್ತಮ. ನಮ್ಮ ಬಗ್ಗೆ ಬರುವ ಕಮೆಂಟ್ಸ್ಗಳು ಸತ್ಯವೇ ಎಂಬುದನ್ನು ಮೌಲ್ಯಮಾಪನ ಮಾಡಬೇಕು. ಬೇರೆಯವರು ನಮ್ಮ ಬಗ್ಗೆ ಹೇಳುವುದನ್ನು ನಿಯಂತ್ರಿಸುವುದು ಸಾಧ್ಯವಿಲ್ಲ. ಹಾಗಾಗಿ ಅವರು ನಮ್ಮ ಬಗ್ಗೆ ಏನು ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ಮುಖ್ಯವಲ್ಲ. ಇತರರಿಂದ ನೀವು ಹೆಚ್ಚು ಇಷ್ಟವಾಗುವಂತೆ ಮಾಡಲು ಹೆಚ್ಚು ಒತ್ತು ಕೊಡಬೇಡಿ. ಎಲ್ಲರಿಗೂ ಇಷ್ಟವಾಗುವುದಕ್ಕೆ ಆ ಭಗವಂತನಿಂದಲೂ ಸಾಧ್ಯವಿಲ್ಲ. ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತರು ನಿಮ್ಮನ್ನ ಪ್ರೀತಿಸುತ್ತಾರೆ. ಆ ಪ್ರೀತಿ ನಿಂದನೆಗಿಂತ ಬೆಲೆಯುಳ್ಳದ್ದು ಎಂಬ ಅರಿವಿರಲಿ. ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಮತ್ತು ಏನನ್ನ ಮಾಡಲೇಬೇಕು ಎಂಬ ಪರಿಕಲ್ಪನೆಯನ್ನ ರೂಪಿಸಿಕೊಳ್ಳಿ. ಬೇರೆಯವರೊಂದಿಗಿನ ಹೋಲಿಕೆಯನ್ನ ಬಿಟ್ಟು ಬಿಡಿ. ಬೇರೆಯವರ ಕಲ್ಪನೆಗೆ ಚಂದಾದಾರರಾಗುವುದಕ್ಕಿಂತ ನಮ್ಮದೇ ಆದ ಒಂದು ವೇ ಅನ್ನ ಸಿದ್ಧಪಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ಬಗ್ಗೆ ಮಾಡಲಾಗಿರುವ ಕಮೆಂಟುಗಳು ಸುಳ್ಳಾಗಿದ್ದರೆ ಅದರ ಬಗ್ಗೆ ಮತ್ತೆ ಯೋಚಿಸಬೇಡಿ. ಆ ಕಮೆಂಟ್ಗಳಲ್ಲಿ ಸ್ವಲ್ಪ ಸತ್ಯವಿದ್ದರೆ ಆಗಲೇ ನಿಮ್ಮ ವರ್ತನೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಪ್ರತಿಜ್ಞೆ ಮಾಡಿ ಅದರಂತೆ ನಡೆದುಕೊಳ್ಳಬೇಕು. ನಿಮ್ಮ ದಿನವನ್ನ ಸಕಾರಾತ್ಮಕವಾಗಿ ಮುಂದುವರಿಸಿ. ನಿಮ್ಮ ಬಗ್ಗೆ ಕಮೆಂಟ್ ಮಾಡಿದ ವ್ಯಕ್ತಿ ನಂತರ ನಿಮ್ಮ ಬಗ್ಗೆ ಯೋಚಿಸೋದಿಲ್ಲ. ಹಾಗಾಗಿ ನಾವ್ಯಾಕೆ ಆ ಕಮೆಂಟ್ಗಳ ಬಗ್ಗೆ ಯೋಚಿಸಬೇಕು? ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾ ನಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವ ಬದಲು ನಮ್ಮನ್ನ ನಾವು ಹುರಿದುಂಬಿಸಿಕೊಳ್ಳಬೇಕು. ಮಿತ್ರರೇ, ನಮಗಾದ ಅವಮಾನಗಳಿಗೆ ಮಾತುಗಳು ಮತ್ತು ಆ ಕ್ಷಣದ ವರ್ತನೆ ಉತ್ತರವಾಗಬಾರದು. ನಮ್ಮ ಕೆಲಸಗಳು ಉತ್ತರವಾಗಬೇಕು. ನಿಂದಕರಿಗೆ ನಿಂದನೆಯೇ ಉತ್ತರವಾಗಬಾರದು. ಸಾಧನೆ ಅದಕ್ಕೆ ಉತ್ತರವಾಗಬೇಕು. ತನ್ನ ಮಗನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದರೆಂದು ಆ ತಾಯಿ ರೊಚ್ಚಿಗೆದ್ದಿದ್ದರೆ ಇಂದು ಜಗತ್ತಿಗೆ ಬೆಳಕನ್ನ ನೀಡ್ತಿರೋ ಬಲ್ಬನ್ನ ಕಂಡುಹಿಡಿದ ಥಾಮಸ್ ಅಲ್ವಾ ಎಡಿಸನ್ ಪ್ರಪಂಚಕ್ಕೆ ಸಿಗ್ತಾ ಇರಲಿಲ್ಲ. ಇದು ಗೆಳೆಯರೆ, ಟ್ವಿಟ್ಟಿಗನೊಬ್ಬನ ನೆಗೆಟಿವ್ ಕಮೆಂಟ್ಗೆ ಆನಂದ್ ಮಹೀಂದ್ರ ನೀಡಿರುವ ಉತ್ತರ ಹಾಗೂ ನಾವುಗಳು ನೆಗೆಟಿವ್ ಕಮೆಂಟ್ಸ್ಗಳಿಂದ ಹೊರಬರಲು ಅನುಸರಿಸಬೇಕಾಗಿರೋ ಸರಳ ಸೂತ್ರಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ಧನ್ಯವಾದ.